ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಈಗಾಗಲೇ ಹೇಳಿದಂತೆ ಇನ್ನೂ ಸಮಯಾವಕಾಶ ಇದೆ, ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಇವಾಗ ಪುಣೆಯಿಂದ ಕರೆ ಮಾಡಿದ್ದಾರೆ ಗೌರಿ ಅಂತ. ಗೌರಿ ಅವರೇ ಮಾತಾಡಿ, ವೈದ್ಯರಿದ್ದಾರೆ, ಅವ್ರ ಜೊತೆನಲ್ಲಿ ನೇರವಾಗಿ ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಗೌರಿ, ವೈದ್ಯರ ಜೊತೆ ಮಾತಾಡಿ. ಮೇಡಮ್ ಅವ್ರ ಜೋಡಿ ಮಾತಾಡಿ. ಹೇಳಿಮ್ಮ, ಏನು ತೊಂದರೆ ಇದೆ ಅಂತ. ಮೇಡಮ್ ನನಗೆ ಪಾಲಿಸ್ಟಿಕ್ ಓವರೀಸ್ ಇತ್ತು. ಅದಕ್ಕೆ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ನಾನು. ಇವಾಗ 2-3 ತಿಂಗಳಿಂದ ಅದು ಹೊಟ್ಟೆ ನೋವು ಬರ್ಲಿಕ್ಕತ್ತದ್ರಿ. ಟ್ಯಾಬ್ಲೆಟ್ ತಗೊಂಡ್ಮೇಲೆ ಹೊಟ್ಟೆ ನೋವು ಬರ್ತಾ ಇದೆಯಾ? ಇಲ್ಲ ಇಲ್ಲ ಅಲ್ಲ, ಈಗ ನನ್ಗೆ ಅದು ಪಾಲಿಸ್ಟಿಕ್ ಓವರೀಸ್ ಆಗಿ 1 year ಆಯ್ತು. ಸರಿ. ಈಗ 2-3 ತಿಂಗಳಿಂದ ಅದು MC ಟೈಮ್ದಲ್ಲಿ ಹೊಟ್ಟೆ ನೋವು ಬರ್ಲಿಕ್ಕೆ. ಅಂದ್ರೆ ಅದರ ಅರ್ಥ ಇದ್ದಿಲ್ಲ ಮೇಡಮ್. ಅಲ್ಲ, ಅದರ ಅರ್ಥ ಏನಂದ್ರೆ ಮೊಟ್ಟೆ ಬಿಡುಗಡೆ ಆಗ್ತಾ ಇದೆ ಅಂತ. ಕೆಲವು ಸಲ ಮೊಟ್ಟೆ ಬಿಡುಗಡೆ ಆಗದೇ ಇರುವಂಥ ಋತುಚಕ್ರದಲ್ಲಿ ನೋವು ಇರೋದಿಲ್ಲ. ಅದು ನೋವು ಬರ್ತಾ ಇದೆ ಅಂದರೆ ಅದು ಒಳ್ಳೆ ಸೈನ್ ಅಂತ ಅರ್ಥ. ನಿಮಗೆ ಪಾಲಿಸಿಸ್ಟಿಕ್ ಓವರೀಸ್ನಲ್ಲಿ ಮೊಟ್ಟೆ ಬಿಡುಗಡೆ ಆಗ್ತಾ ಇರಲ್ಲ. ಅದು ಮೊಟ್ಟೆ ಬಿಡುಗಡೆ ಆಗಕ್ಕೆ ಶುರುವಾಯಿತು ಅಂದಾಗ ನಿಮಗೆ ಆ ಋತುಚಕ್ರದಲ್ಲಿ ನಿಮಗೆ ನೋವು ಸ್ವಲ್ಪ ಇದು ಡಿಸ್ಮೆನೋರಿಯಾ ಅಂತ ಪೀರಿಯಡ್ ಟೈಮಲ್ಲಿರೋವಂಥ ನೋವು ಬರುತ್ತೆ. ಅದು ಒಳ್ಳೆ ಸೈನ್. ಅದು ಏನು ಹೆಚ್ಚಿಗೆ ತೊಂದರೆ ಇಲ್ಲ ಅಂದರೆ ಅದಕ್ಕಾಗಿ ಏನು ವರಿ ಮಾಡೋದು ಬೇಡ. ತುಂಬ ತೊಂದರೆ ಆಗಿದೆ ಅಂತ ಹೇಳಿದರೆ ನೀವು ಒಂದ್ಸಲ ತೋರಿಸ್ಬೇಕಾಗತ್ತೆ ವೈದ್ಯರ ಹತ್ರ ಅಷ್ಟೇ. ಇನ್ನು ಬೆಂಗಳೂರಿನಿಂದ ಮೀನಾಕ್ಷಿ ಅಂತ ಕರೆ ಮಾಡಿದ್ದಾರೆ. ಮೀನಾಕ್ಷಿ ಅವರೇ ಮಾತಾಡಿ, ಡಾಕ್ಟರ್ ಇದ್ದಾರೆ, ಹೇಳಿ ಏನು ಸಮಸ್ಯೆ ಇದೆ ಹೇಳ್ಕೊಳ್ಳಿ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಮೇಡಮ್. ನಾನೀಗ ಪ್ರೆಗ್ನೆಂಟ್ ಮೇಡಮ್, ನನಗೀಗ 8 months ಈಗ. ಹಾಂ. ಬಟ್ ನಮ್ಮ ಹಸ್ಬೆಂಡ್ ಈಗ ನನ್ನ ಜೊತೆ ಸಂಭೋಗ ಮಾಡ್ಬೇಕಂತ ತುಂಬಾ ಇದ್ ಮಾಡ್ತಿದ್ದಾರೆ. ಸೊ ಅದಕ್ಕೀಗ ನಾವು ಮಾಡ್ಬೋದಾ ಆ ತರ ಅಂತ. 8 ತಿಂಗಳಾಗಿದೆ ಅಂದ್ರಲ್ವಾ ನೀವು? ಮೇಡಮ್ 8 ತಿಂಗಳು ಅಂದ್ರಲ್ವಾ? ಹಾ ಮೇಡಮ್, ಈಗ 8 months. ಅಂದ್ರೆ ಇಷ್ಟು ದಿನ ನಾವು ಸಂಭೋಗ ಮಾಡಿಲ್ಲ, ಯಾಕೆಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಎದುರ್ಕೊಂಡು ಸುಮ್ನೆ ಇದ್ವಿ. ಅಲ್ಲ, ಇಷ್ಟು ದಿನ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಇವಾಗ ಪ್ರಾಬ್ಲಮ್ ಆಗತ್ತೆ. ಅಂದ್ರೆ ಹಾಗಂತ ಅಲ್ಲ, ಇಷ್ಟ ದಿನ ಮಗುಗೆ ಏನಾರ ಪ್ರಾಬ್ಲಮ್ ಆಗುತ್ತೆ ಅಂತ ಭಯ ಆಗ್ತಾ ಇತ್ತು. ಬಟ್ ನಮ್ಮ ಹಸ್ಬೆಂಡ್ ಹೇಳ್ತಿದ್ದಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಏನು ಆಗಲ್ಲ ಅಂತ ಹೇಳಿ ಅಂತ. ಅದಕ್ಕೆ ಏನ್ ಮಾಡ್ಬೇಕು? ಅಲ್ಲ, ಈಗ ನಿಮ್ಗೆ ಇದು ಸಾಧಾರಣವಾಗಿ ನೀವು ಒಂದು 8 ತಿಂಗಳ ತನಕ ಬೇರೆ ಏನು ನಿಮ್ಮ ಗರ್ಭಧಾರಣೆಯಲ್ಲಿ ತೊಂದರೆ ಇರಲಿಲ್ಲ ಅಂದರೆ ಸಂಭೋಗ ಕ್ರಿಯೆ ನಡೆಸ್ಬೋದು ಅಂತ ಹೇಳ್ತೀವಿ. 8 ತಿಂಗಳ ನಂತರ ಬೇಡ ಅಂತ. ಯಾಕಂದರೆ ಕೆಲವು ಸಲ ಅದು ನೋವು ಬರ್ಬೋದು, ಅಕಾಲ ಪ್ರಸವ ಆಗ್ಬೋದು, ಅಥವಾ ನೀರು ಒಡ್ಕೊಳ್ಬೋದು, ನೀರು ಬರ್ಬೋದು, ಅಥವಾ ಬ್ಲೀಡಿಂಗ್ ಆಗ್ಬೋದು. ಈ ಥರ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ 8 ತಿಂಗಳು 9 ತಿಂಗಳಿಗೆ ಬಂದಾಗ. ಆದ್ದರಿಂದ ಅಂಥ ಸಮಯದಲ್ಲಿ ನೀವು ಯೋನಿ ಸಂಭೋಗ ಮಾಡಬೇಡಿ ಅಂತ ಹೇಳ್ತೀವಿ. ಆದರೆ ಅದು ಬೇರೆ ರೀತಿಯಾದ ನಿಮ್ಮ ಲೈಂಗಿಕ ಚಟುವಟಿಕೆಗಳು ಅದನ್ನೆಲ್ಲ ನೀವು ಮಾಡೋದ್ರೊಳಗೆ ಏನೂ ತೊಂದರೆ ಇಲ್ಲ. ಆದರೆ ಇದ್ರ ಸಂಪರ್ಕ ಮಾಡಬೇಡಿ ಅಷ್ಟೇನೆ ಅಂತ ಹೇಳೋದು. ಯಾಕಂದರೆ ಈ ತೊಂದರೆಗಳು ಬರದೇ ಇರಲಿ ಅಂತ. ಗೊತ್ತಾಯ್ತಾ? ಅದನ್ನು ನೀವು ಒಂದ್ಸಲ ಇಲ್ಲಾಂದರೆ ನೀವು ಸ್ತ್ರೀರೋಗ ತಜ್ಞರ ಹತ್ರ ಇದನ್ನೆಲ್ಲ ಮಾತಾಡಿ ನಿಮ್ಮ ತೊಂದರೆಗಳು ಏನಿಲ್ವ ನೋಡಿ, ಯಾವ ರೀತಿ ನೀವು ಯಾವ ಪೊಸಿಷನ್ಗಳಲ್ಲಿ ನೀವು ಮಾಡ್ಬೋದು ಲೈಂಗಿಕ ಸಂಪರ್ಕ, ಯಾವ ರೀತಿ ಯೋನಿ ಪ್ರವೇಶ, ಯೋನಿ ಒತ್ತಡ ಆಗದಂಗೆ ಮಾಡ್ಬೋದು, ಅದನ್ನು ತಿಳಿಸ್ಕೊಡ್ತಾರೆ ನಿಮಗೆ. ಓಕೆ. ಇನ್ನು ಬೆಂಗಳೂರಿನ JP ನಗರದಿಂದ ವಿಜಯಲಕ್ಷ್ಮಿ ಅಂತ ಒಬ್ಬರು ಪತ್ರ ಬರೆದಿದ್ದಾರೆ. ಇವರಿಗೆ 23 ವರ್ಷ, ಮದುವೆಯಾಗಿ 5 ವರ್ಷ ಆಗಿದೆ, ಮಕ್ಕಳಾಗಿಲ್ಲ ಇನ್ನೂ. ತೂಕ ತಗ್ಗಿಸ್ಕೊಳ್ಳೋದಕ್ಕೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಜೊತೆಗೆ ಸ್ಮಾಲ್ ಸಿಸ್ಟ್ಸ್ ಇದೆ ಅಂತ ಕೂಡ ಹೇಳಿದ್ದಾರೆ. ನನ್ನ ಗಂಡನಿಗೆ ಕೂಡ ಟ್ರಸ್ ಹೆಸರಿನ ಆಪರೇಷನ್ ಆಗಿದೆ. ಎಲ್ಲ ರೀತಿ ಅವ್ರಿಗೂ ಪರೀಕ್ಷೆ ಮಾಡಲಾಗಿದೆ. ಎಲ್ಲವನ್ನ ನೋಡಿದ ಮೇಲೆ ಡಾಕ್ಟ್ರು IVF ಮಾಡಿಸೋದಕ್ಕೆ ಸಲಹೆ ಕೊಟ್ಟಿದ್ದಾರೆ. ನಮಗೆ ಇದಿಷ್ಟ ಇಲ್ಲ, ನಿಮ್ಮ ಸಲಹೆ ಏನು ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ಎಲ್ಲ ಅವ್ರಿಗೆ ಪಾಲಿಸಿಸ್ಟಿಕ್ ಓವರೀಸ್ ಇದೆ. ಇವ್ರಿಗೆ ಅವರು ಹೇಳಿರೋ ರೀತಿನಲ್ಲಿ ಸರಿಯಾದ ರೀತಿ ಸ್ಖಲನ ಆಗ್ತಾ ಇರಲಿಲ್ಲ ಅಂತ ಅವರು ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಅದರಿಂದ ಅವರು ಈ ರೀತಿ ಸಜೆಷನ್, ಸಹಜವಾದ ರೀತಿನಲ್ಲಿ ಅವ್ರಿಗೆ ಸಾಧ್ಯವಾಗದೇ ಇರ್ಬೋದು ಸ್ಖಲನ ಆಗೋದಕ್ಕೆ. ಮತ್ತು ಅವರಲ್ಲಿ ಕೂಡ ಮೊಟ್ಟೆ ಸರಿಯಾಗಿ ಬಿಡುಗಡೆ ಆಗ್ತಾ ಇರಲಿಲ್ಲ. ಈ ಪಾಲಿಸಿಸ್ಟಿಕ್ ಓವರೀಸ್ ತೊಂದರೆ, ಇದು ಸ್ವಲ್ಪ ತೂಕ ಎಲ್ಲ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ಹೆಚ್ಚಿನ ಒಂದು ರೀತಿಯ ಸಕ್ಸಸ್ ರೇಟ್ ಕೊಡೋದಕ್ಕೋಸ್ಕರವಾಗಿ ಅವ್ರು ಹೇಳಿರ್ತಾರೆ. ಅದನ್ನು ಕೆಲವು ಸಲ ಅವ್ರಿಗೆ ಏನಾದರೂ ಅವ್ರು ವೀರ್ಯ ಬರೋದಕ್ಕೆ ಸಾಧ್ಯವಾಯಿತು ಅಂತ, ವೀರ್ಯ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯವಾದರೆ ಕೃತಕ ವೀರ್ಯ ಧಾರಣೆಯನ್ನು ಒಂದು 2-3 ತಿಂಗಳು ಅವರು ಪ್ರಯತ್ನ ಮಾಡ್ಬೋದು ಅಷ್ಟೇ. ಬೆಂಗಳೂರು ರಾಮನಗರದಿಂದ ಅರುಣ್ ಅಂತ ಕರೆ ಮಾಡಿದ್ದಾರೆ. ಅರುಣ್ ಹೇಳಿ, ಏನು ಸಮಸ್ಯೆ ಇದೆ? ಹಲೋ ಸರ್, ನಾನು ಮೇಡಮ್ ಅಂತ ಮಾತಾಡೋದು. ಮಾತಾಡಿ ಹೇಳಿ. ನನ್ನ ಹೆಸರು ಅರುಣ್ ಅಂತ. ಹೇಳಿ ಅರುಣ್ ಅವರೇ. ನನಗೆ ಏಜ್ 19 years. ನಂದು ಹೈಟ್ 6.2 ಇದೆ. ಓಕೆ. ನನಗೆ ಮೇಡಮ್ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ. ನನಗೆ ವೀಕ್ಲಿ ಒಂದು 4 times 5 times ಆದ್ರೂ ಜರ್ಕಿಂಗ್ ಅಂತ ಇದೆಲ್ಲ ಅದು ಮಾಡ್ಕೊಳ್ತೀವಿ. ಹಸ್ತಮೈಥುನ ಮಾಡ್ತಿದ್ದೀರಾ? ಓಕೆ. ಹೌದು, 3 years ಇಂದ ಆಗ್ತಾ ಇದೆ ಇದು. ಹಲೋ. ಹೇಳಿ, ನೀವು ಅದರಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆಯಾ? ಓದೋದಕ್ಕೆ ಅಡ್ಡಿವಾಗ್ತಾ ಇದೆಯಾ? ಏನೂ ಇಲ್ಲ ಮೇಡಮ್, ಇದು ಒಂಥರ ಇದರಿಂದ ಹೈಟ್ ಜಾಸ್ತಿ ಆಗಿದೆಯಾ ಅಂತ. ಅದರಿಂದ ಏನಾಗಿದೆ?
ಹೈಟ್ ಏನಾದ್ರು ಜಾಸ್ತಿ ಇಲ್ಲ ಆಗಿದೆಯಾ? ಇಲ್ಲ, ಅದರಿಂದ ಹೈಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ನಿಮ್ಮ ಅದು ಆನುವಂಶಿಕ ಗುಣಗಳಿಂದ ಆಗಿರುತ್ತೆ, ನಿಮ್ಮ ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತೆ, ಒಳ್ಳೆ ಆಹಾರ ಅಥವಾ ಇನ್ಫರ್ಟಿಲಿಟಿ ಅಂತ ಏನಾದ್ರು ಏನಾಗುತ್ತೆ, ಇನ್ಫರ್ಟಿಲಿಟಿ ಅಂತ ಏನಾದ್ರು ಹೈಟ್ ಜಾಸ್ತಿ ಆಗಿದೆಯಾ? ಇನ್ಫರ್ಟಿಲಿಟಿನ ಇಲ್ಲ 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 ಆ ಥರ ಇಲ್ಲ. ನೀವು ಅದ್ರ ಕೆಲವು ವರ್ಡ್ಸ್ಗಳು ನೀವು ಅವ್ರಿವ್ರು ಮಾತಾಡೋದು ತಿಳ್ಕೊಂಡು ನಿಮ್ಗೆ ಏನೇನೋ ಅನ್ವಯಿಸ್ಕೊಳ್ತಾ ಇದ್ದೀರಾ. ಅದೆಲ್ಲ ಏನೂ ಅಲ್ಲ. ನಿಮ್ಗೆ ಇವಾಗೆಲ್ಲರೂ ಒಳ್ಳೆ ಹೈಟ್ ಬೇಕು ಅಂತಾನೆ ಈಗ ಎಲ್ಲರೂ ಇಷ್ಟಪಡೋದಲ್ವಾ. ಎಷ್ಟೋ ಜನ ನಿಮ್ಮನ್ನು ನೋಡಿ ಅವರು ಹೊಟ್ಟೆ ಕಿಚ್ಚು ಪಡ್ಬೋದು, ಎಷ್ಟು ಒಳ್ಳೆ ಹೈಟ್ ಇದೆಯಲ್ಲ ಅಂತ. ಅದಕ್ಕೋಸ್ಕರ ನೀವೇನು ಈಗ 19 ಇಯರ್ಸ್ ಆದ್ರಿಂದ ಇನ್ನು ಮತ್ತೆ ಏನು ಇನ್ನು ಹೈಟ್ ಜಾಸ್ತಿ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ, ಇನ್ನೇನು ಜಾಸ್ತಿ ಆಗಲ್ಲ. ಈಗ ಆ ಥರ ನಿಮಗೆ ಹೈಟ್ ಇದ್ದರೆ ನಿಮ್ಮ ಪರ್ಸ್ನಾಲಿಟಿ ಚೆನ್ನಾಗಿದೆ ಅಂತ ಅದಕ್ಕೆ ಸರಿಯಾದ ಒಂದು ತೂಕ ದಪ್ಪ ಆಗೋದನ್ನು ನೀವು ಆಹಾರ ಸರಿಯಾಗಿ ತಗೊಳ್ಳಿ. ಮತ್ತು ಇದರಿಂದ ನಿಮಗೆ ಹೈಟ್ ಜಾಸ್ತಿ ಆಗೋದಾಗಲಿ ಅಥವಾ ತೊಂದರೆ ಆಗೋದಾಗಲಿ ಖಂಡಿತ ಏನೂ ಇಲ್ಲ. ನಿಮ್ಮ ಓದಿನ ಬಗ್ಗೆ, ಹವ್ಯಾಸಗಳ ಬಗ್ಗೆ ಗಮನ ಕೊಡಿ. ಇದನ್ನು ನೀವು ಚಟವಾಗಿ ಮಾಡ್ಕೊಳ್ಳೋದಂಗೆ ನೋಡ್ಕೊಳ್ಳಿ ಅಷ್ಟೇ. ಇನ್ನು ಬೆಂಗಳೂರಿನಿಂದ ಗಣೇಶ್ ಅಂತ ಕರೆ ಮಾಡಿದ್ದಾರೆ. ಗಣೇಶ್ ಅವರೇ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಂದು 2 ಪ್ರಶ್ನೆಗಳಿದೆ. ಈ ಶಿಶ್ನದ ಬೆಳವಣಿಗೆ ಎಷ್ಟು ವರ್ಷದ ತನಕ ಆಗುತ್ತೆ ಅಂತ, ಆಮೇಲೆ ಇನ್ನೊಂದು ಈ ಸಂಭೋಗ ಕ್ರಿಯೆ ಮಾಡ್ಬೇಕಾದ್ರೆ ವಯಾಗ್ರ ಮಾತ್ರೆ ತಗೊಳೋದು ಅದು ಒಳ್ಳೇದಾ ಅಥವಾ ತಗೊಂಡ್ರು ಕೂಡ ಎಷ್ಟು ದಿನದ ಗ್ಯಾಪ್ ಇರಬೇಕು ಅನ್ನೋದು. ಓಕೆ, ಖಂಡಿತ ಉತ್ತರ ಕೊಡ್ತಾರೆ. ಈಗ ಶಿಶ್ನದ ಬೆಳವಣಿಗೆ ಅವ್ರ ದೇಹದ ಬೆಳಗ್ಗೆ ಒಂದು 18-20 ವರ್ಷದ ತನಕ ಆಗತ್ತೆ. ಹದಿಹರಿಯದಲ್ಲಿ ಅದು ಜಾಸ್ತಿಯಾಗಿ ಬೆಳವಣಿಗೆ ಆಗುವಂಥದ್ದು. ಆಮೇಲೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಒಂದು ಬೆಳವಣಿಗೆ ಆಗಿ 18-20 ವರ್ಷದ ಒಳಗೆ ಪೂರ್ತಿ ಬೆಳವಣಿಗೆ ಮುಗಿಯುತ್ತೆ. ಅದರ ನಂತರ ಯಾವುದೇ ರೀತಿಯಲ್ಲಿ ಅದನ್ನು ಹೆಚ್ಚಿಗೆ ಗಾತ್ರ ಜಾಸ್ತಿ ಮಾಡೋದು ಕಡಿಮೆ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದರೆ ಸಹಜವಾಗಿ ಬಹಳಷ್ಟು ಜನಕ್ಕೆ ಇದು ಸರಿಯಾದ ರೀತಿಯಲ್ಲೇ ಬೆಳವಣಿಗೆ ಆಗುತ್ತೆ. ಅಪರೂಪಕ್ಕೊಮ್ಮೆ ಮಾತ್ರ ಅದನ್ನು ಬಹಳ ಚಿಕ್ಕವಾದ ಇರೋ ಶಿಶ್ನ ಅಂತ ಹೇಳ್ಬಿಟ್ಟು ಮೈಕ್ರೋಪೆನಿಸ್ ಅಂತ, ಅದು ಬಹಳ ಅಪರೂಪ. ಅದು ಸಾಧಾರಣವಾಗಿ ಈಗ ಬಹಳಷ್ಟು ಜನ ತಪ್ಪು ತಿಳ್ಕೊಳ್ಳೋದು ಸಹಜ ಸ್ಥಿತಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಹೋಲಿಕೆ ಮಾಡಿಕೊಂಡು ನನ್ನ ಜನನಾಂಗ ಸರಿ ಇಲ್ಲ ಅನ್ನೋದು ಒಂದು ಭಾವನೆಯಲ್ಲಿ ಅವರಲ್ಲಿ ಒಂದು ಕೀಳರಿಮೆ ಇಟ್ಕೊಂಡಿರ್ತಾರೆ. ಆದರೆ ಇದೆಲ್ಲ ಯಾವುದೂ ಕೀಳರಿಮೆ ಇಟ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಿವೃದ್ದಾಗ 3 ಇಂಚಿಗಿಂತ ದೊಡ್ಡದಾದಾಗ ಅವರದ್ದು ಜನನಾಂಗದ ಬೆಳವಣಿಗೆ ಸರಿಯಾಗಿದೆ ಅಂತ ಅರ್ಥ. ಅದು ಒಂದು ಪ್ರಶ್ನೆ ನಿಮ್ಮದು. ಇನ್ನೊಂದು ಪ್ರಶ್ನೆ, ವಯಾಗ್ರ ಉಪಯೋಗಿಸ್ಬೇಕಾ, ಉಪಯೋಗಿಸಿದ್ರೆ ಒಳ್ಳೇದಾ ಕೆಟ್ಟದಾ ಅಂತ. ಈಗ ಒಳ್ಳೇದು ಕೆಟ್ಟದು ಇಲ್ಲಿ ನೀವು ಸಹಜವಾಗಿ ಸಂಭೋಗ ನಡೆಸ್ತಾ ಇದ್ದರೆ ನಿಮಗೆ ಬೇರೆ ರೀತಿ ತೊಂದರೆ ಇಲ್ಲ ಅಂತ ಹೇಳಿದರೆ ವಯಾಗ್ರ ಏನು ಕೆಲಸನೂ ಮಾಡಲ್ಲ, ಅದು ವಯಾಗ್ರ ಬೇಕಾಗೂ ಇಲ್ಲ. ಕೆಲವರಲ್ಲಿ ನಿಮ್ರ ದೌರ್ಬಲ್ಯ ಇದ್ದಾಗ, ಬಹಳ ಅತಿಯಾದ ಆತಂಕದಿಂದ ಅವ್ರಿಗೆ ನಿಮ್ರ ದೌರ್ಬಲ್ಯ ಆಗಿದ್ದಾಗ ಇದು ಕೆಲವು ಸಹಾಯ ಮಾಡುತ್ತೆ. ಅದು ಅವರ ಒಂದು ಆತ್ಮವಿಶ್ವಾಸ ಹೆಚ್ಚಿಸೋದಕ್ಕೆ ಮಾತ್ರ. ಅದನ್ನೇ ಪದೇ ಪದೇ ಬಳಸುವಂಥ ಅವಶ್ಯಕತೆ ಕೂಡ ಖಂಡಿತ ಇರೋದಿಲ್ಲ. ಅದರಿಂದ ಅದನ್ನ ಯಾರು ಕೊಡಬೇಕು, ಯಾರು ಉಪಯೋಗಿಸ್ಬೇಕು ಬೇಡ ಅನ್ನೋದನ್ನ ವೈದ್ಯರ ತಿಳ್ಕೊಂಡು ಅದನ್ನ ಉಪಯೋಗಿಸ್ಬೇಕಾಗತ್ತೆ. ಓಕೆ ಮೇಡಮ್, ಸಾಕಷ್ಟು ಜನಗಳಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು, ಧನ್ಯವಾದ ತಮಗೆ. ಸೊ ವೀಕ್ಷಕರೇ, ಯಾರ್ಯಾರಿಗೆ ಕರೆ ಸಿಕ್ಕಿಲ್ಲ ನಿರಾಶರಾಗಬೇಡಿ. ಮುಂದಿನ ಶನಿವಾರ 11ರಿಂದ 12 ಗಂಟೆ ತನಕ ಮತ್ತೆ ಹಾಜರಾಗ್ತೀವಿ. ಮತ್ತಷ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತೀವಿ. ಇವತ್ತಿಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.